ನಮಸ್ಕಾರ ವೀಕ್ಷಕರೇ, ನಾವಿದೀಗ ಶ್ರೀ ರತ್ನವರ್ಮ ಹೆಗಡೆ ಕ್ರೀಡಾಂಗಣದಲ್ಲಿದ್ದೀವಿ. ಇತ್ತೀಚೆಗೆ ನಡೆದ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಇಂಟರ್ ಕಾಲೇಜ್ ವುಮೆನ್ಸ್ ಬಾಸ್ಕೆಟ್ಬಾಲ್ ಟೂರ್ನಿಮೆಂಟಲ್ಲಿ ಉಜಿರೆಯ SDM ತಂಡ ಪ್ರಥಮ ಸ್ಥಾನದ ಜೊತೆಗೆ ಇದೇ ಮೊದಲ ಬಾರಿಗೆ ರೋಲಿಂಗ್ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇದೀಗ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ತಂಡದ ಕೋಚ್ ಆದಂತಹ ಸುದೀನ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಸರ್, ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ವುಮೆನ್ಸ್ ಬಾಸ್ಕೆಟ್ಬಾಲ್ ಟೀಮ್ ಫಸ್ಟ್ ಪ್ರೈಸನ್ನು ತಗೊಂಡಿದೆ. ಸರ್, ಏನು ಅನ್ನಿಸ್ತಾ ಇದೆ ಸರ್ ನಿಮಗೆ? ತುಂಬ ಖುಷಿ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನನ್ನ 9 ಇಯರ್ಸ್ ಆಯಿತು ನಾನು SDM ಬಂದು ನನ್ನ ಕೋಚಿಂಗ್ ಕೇರಿಯರ್ ಸ್ಟಾರ್ಟ್ ಮಾಡಿ. ನಾವೊಂದು 5 ಇಯರ್ಸಿಂದ ನಾವು ಬಾಸ್ಕೆಟ್ಬಾಲನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಒಂದು 5 ಇಯರ್ಸಲ್ಲಿ ನಾವು ಇಂಥ ಒಂದು ಗೋಲ್ನ ರೀಚ್ ಆಗಿದ್ವಿ ಅಂತ ಹೇಳಿದರೆ ತುಂಬ ಅದು ಹೇಳಬೇಕಾಗಿಲ್ಲ. ಯಾವ ಕೋಚ್ ಆದರೂ ಅವರಿಗೆ ತುಂಬ ಖುಷಿ ಆಗ್ತದೆ, ನನಗೂ ತುಂಬ ಖುಷಿಯಾಗಿದೆ. ನೀವು ಸ್ಟೂಡೆಂಟ್ಗೆ ಯಾವ ರೀತಿಯಾಗಿ ಪ್ರಾಕ್ಟೀಸನ್ನು ಕೊಡ್ತಾ ಇದ್ದೀರಾ? ಡೈಲಿ ಅಂತ ಹೇಳಿದರೆ ನಮಗೆ ಮಾರ್ನಿಂಗ್ ಸೆಷನ್ನು ರೆಗ್ಯುಲರ್ ಫಿಟ್ನೆಸ್ ಇರ್ತದೆ. ಇವತ್ತೇನಾದರೂ ನಮ್ಮ ಗೋಲ್ ರೀಚ್ ಆಗಿದೆ ಅಂತ ಹೇಳಿದರೆ ಅದಕ್ಕೆ ಮೊದಲ ಅಸೆಟೇ ನಮಗೆ ಫಿಟ್ನೆಸ್. ನಮಗೆ ಎಷ್ಟು ಫಿಟ್ನೆಸ್ ಜಾಸ್ತಿ ಇರ್ತದೆ ಅಷ್ಟು ನಮಗೆ ನಮ್ಮ ಗೋಲ್ ರೀಚ್ ಆಗಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಹಾಗಾಗಿ ನಾವು ಡೈಲಿ ಮಾರ್ನಿಂಗ್ ಸೆಷನ್ ನಮ್ಮದೇನಿರ್ತದೆ ತುಂಬ ಟಫು ಫಿಟ್ನೆಸ್ ವರ್ಕೌಟ್ಗಳಿರ್ತದೆ. ಅದರಿಂದ ನಮಗೆ ಈವ್ನಿಂಗ್ ಸೆಷನ್ ನಾವು ಗೇಮು ಮತ್ತು ಸ್ಕಿಲ್ಸ್ ಮಾಡ್ತೀವಿ. ಆ ಎರಡು ಮಿಕ್ಸ್ ಆಗಿ ಇವತ್ತು ನಮಗೆ ಈ ರಿಸಲ್ಟು ಸಿಕ್ಕಿರೋದು. ನಿಮ್ಮ ತಂಡದ ಸ್ಟ್ರೆಂತ್ ಏನು ಸರ್? ನನ್ನ ತಂಡದ ಸ್ಟ್ರೆಂತ್ ಏನಂತ ಹೇಳಿದರೆ, ಈ ಬಾಸ್ಕೆಟ್ಬಾಲ್ ತಂಡದ ಸ್ಟ್ರೆಂತ್ ಏನಂತ ಹೇಳಿದರೆ, ನಾವು ತುಂಬ ಫ್ರೀ ಮೈಂಡ್ ಮತ್ತು ಕಾಮ್ ಆ್ಯಂಡ್ ಕೂಲ್ ಆಗಿದ್ದಿದೆ ನಮ್ಮ ಸ್ಟ್ರೆಂತ್. ಯಾಕಂತ ಹೇಳಿದರೆ ನಾವೆಲ್ಲೂ ಫೈನಲಿಗೆ ರೀಚ್ ಆಗಿದ್ದೀವಿ. ನಾವೊಂದು ಬಲಿಷ್ಠ ತಂಡ. ನಿಜವಾಗ್ಲೂ ಹೇಳಬೇಕಂದ್ರೆ ಕಂಪೇರ್ ಟು ಇವರಿಗೆ, ಅವರು ಒಂದು ಹೈಸ್ಕೂಲಿಂದ ಬಾಸ್ಕೆಟ್ಬಾಲ್ ಆಡ್ಕೊಂಡು ಬಂದವರು, ತುಂಬ ಎಕ್ಸ್ಪೀರಿಯೆನ್ಸ್ ಇರೋ ಪ್ಲೇಯರ್ಗಳು. ಇವರೊಂದು 3 to 4 ಇಯರ್ಸಿಂದ ಬಾಸ್ಕೆಟ್ಬಾಲ್ ಆಡೋರು. ಕಂಪೇರ್ ಮಾಡಿದರೆ ತುಂಬ ವ್ಯತ್ಯಾಸ ಇದೆ. ತುಂಬ ಹೆದರಿ ಆಡಬೇಕು. ನಾವೇನು ಮಾಡಿದ್ವಿ ಅಂದರೆ ಕಾಮ್ ಆ್ಯಂಡ್ ಕೂಲಾಗಿ ಇಳಿದ್ವಿ. ಇವತ್ತಿನ ಈ ರಿಸಲ್ಟಿಗೆ ಕಾರಣ ಅಂತ ಹೇಳಿದರೆ ಒತ್ತಡ ಇಲ್ಲದೆ ಇಳಿದದೇ ನಮಗೆ ಒಂದು ರಿಸಲ್ಟಿಗೆ ಬಹುಮುಖ್ಯ ಕಾರಣ. ಹಾಗಾಗಿ ಕೂಲ್ ಆ್ಯಂಡ್ ಕಾಮ್ ಆಗಿದ್ದಕ್ಕೆ ನಮಗೆ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದೀಗ ಬಾಸ್ಕೆಟ್ಬಾಲ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಕ್ರೀಡೆಗೆ ಹೊಸದಾಗಿ ಎಂಟ್ರಿ ಕೊಡಬೇಕು ಅಂತ ಇರುವಂತಹ ಮಕ್ಕಳಿಗೆ ನೀವೇನು ಸಲಹೆ ಕೊಡ್ತೀರಿ ಸರ್? ಈಗ ತುಂಬ ಜನ ನಾನು ಹೊರಗಡೆ ನೋಡ್ತೀನಿ, ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರ್ತೀನಿ, ನಾನು ಫೇಸ್ಬುಕ್ಕಲ್ಲಿ ನೋಡ್ತೀನಿ. ತುಂಬ ಮಕ್ಕಳು ಸರ್ ನಾವು SDM ಜಾಯ್ನ್ ಆಗ್ತೇವೆ ಅಂತ ಹೇಳ್ತೇವೆ. SDMಗೆ ಜಾಯ್ನ್ ಆಗ್ತೇವೆ ಅಂತ ಹೇಳೋದಕ್ಕಿಂತನೂ ನಾನು ಜಾಯ್ನ್ ಆಗಲಿಕ್ಕೆ ಏನು ಅದಕ್ಕೆ ಪರಿಶ್ರಮ ಪಟ್ಟಿದ್ದೇನೆ, ನನ್ನ ಹಾರ್ಡ್ ವರ್ಕ್ ಏನಿದೆ, ನಾನು ಎಷ್ಟು ಕಷ್ಟಪಡ್ತಿದ್ದೇನೆ, ಯಾವುದಂತ ಹೇಳಿದರೆ ಯಾವುದೇ ಒಂದು ಜಾಗದಲ್ಲಿ ಅದಕ್ಕೆ ಬೆಲೆ ಸಿಗಬೇಕು, ಆ ಜಾಗದಲ್ಲಿ ನನಗೆ ಸ್ಥಾನ ಸಿಗಬೇಕಂದ್ರೆ ಅಷ್ಟೇ ಅವ್ನು ಕಷ್ಟಪಟ್ಟಿರಬೇಕು. ನಾನು ಹೇಳುವಂಥದ್ದು, ಯಾರೆಲ್ಲ ನಮ್ಮ ಈ ಶಿಕ್ಷಣ ಸಂಸ್ಥೆಗೆ, ನಮ್ಮ ಕ್ರೀಡಾ ಸಂಘಕ್ಕೆ ಬರಲಿಕ್ಕೆ ಆಸೆ ಪಡುವಂಥ ಯಂಗ್ಸ್ಟರ್ಸ್ ಇದ್ದಾರೆ, ಅವರೆಲ್ಲ ಆಯಾಯ ಕ್ರೀಡೆಗಳು, ಈಗ ನಮ್ಮಲ್ಲಿ ವಾಲಿಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಹ್ಯಾಂಡ್ಬಾಲ್ ಇರ್ಬೋದು, ನೆಟ್ಬಾಲ್ ಇರ್ಬೋದು, ಮತ್ತು ವೆಯ್ಟ್ ಲಿಫ್ಟಿಂಗ್ ಇರ್ಬೋದು, ಅಥ್ಲೆಟಿಕ್ಸ್ ಇರ್ಬೋದು, ಇದು ರೆಗ್ಯುಲರ್ ಕೋಚಿಂಗ್ ನಡೆಯುವಂಥ ಈವೆಂಟ್ಗಳಿದೆ. ಇದರಲ್ಲಿ ಅವ್ರದ್ದೇ ಆಗಿರೋಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಒಂದಿಷ್ಟು ಚಿಕ್ಕ ಸಾಧನೆಯ ದಾರಿಯನ್ನು ತೋರಿಸಿ, ನಮ್ಮದು ಏಪ್ರಿಲ್ ಇಲ್ಲ ಮೇಲಿ ನಮ್ಮಲ್ಲಿ ಸೆಲೆಕ್ಷನ್ ಟ್ರಯಲ್ಸ್ ನಡೀತದೆ. ಅದು ಇಡೀ ಮಲ್ಟಿಮೀಡಿಯಾ ಹೊರಗಡೆ ಇಡೀ ಜಗತ್ತಿಗೆ ಗೊತ್ತಾಗ್ತದೆ. ಆ ಟೈಮಲ್ಲಿ ಈ ನಮ್ಮ ಸಂಸ್ಥೆಯಲ್ಲಿ ಬರಬೇಕು, ನಾನು ಬೆಳಿಬೇಕು, ನಾನು ಕ್ರೀಡೆಯಲ್ಲಿ ಸಾಧನೆ ಮಾಡಬೇಕಂತ ಇರುವಂಥ ವಿದ್ಯಾರ್ಥಿಗಳು ಆ ಸೆಲೆಕ್ಷನ್ ಟ್ರಯಲ್ಸಲ್ಲಿ ಭಾಗವಹಿಸಿ ತನ್ನನ್ನು ತಾನು ಪ್ರೂವ್ ಮಾಡ್ಕೊಂಡ್ರೆ ಅವರಿಗೆ ಇಲ್ಲಿ ಅವಕಾಶ ದೊರೀತದೆ. ಎಸ್, ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು. ಕೋಚ್ನ ಮಾತಾಡ್ಸ್ಕೊಂಡು ಬಂದಿದ್ದಾಯಿತು. ಇದೀಗ ನಮ್ಮ ಪ್ಲೇಯರ್ಸ್ನ ಮಾತಾಡಿಸುವಂತಹ ಸಮಯ. ಸೊ ಅವ್ರು ಯಾವ ರೀತಿಯಾಗಿ ಟೂರ್ನಿಮೆಂಟಲ್ಲಿ ಮೆಮೊರೀಸ್ನ ಕಲೆಕ್ಟ್ ಮಾಡಿದ್ದಾರೆ, ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿದ್ರು, ಜೊತೆಗೆ ಟೀಮ್ ಸ್ಪಿರಿಟ್ ಯಾವ ರೀತಿ ಇತ್ತು, ಈ ಎಲ್ಲ ಪ್ರಶ್ನೆಗೆ ಉತ್ತರ ಪ್ಲೇಯರ್ಸ್ನಿಂದಲೇ ಕೇಳ್ಕೊಂಡು ಬರೋಣ ಬನ್ನಿ. ನಮ್ಮ ಜೊತೆ ತಂಡದ ಕ್ಯಾಪ್ಟನ್ ಆದಂತಹ ಪಲ್ಲವಿಯವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಕ್ಯಾಪ್ಟನ್ ಆಗಿ ನಿಮಗೆ ಯಾವ ರೀತಿಯಾಗಿ ಸವಾಲುಗಳಿತ್ತು ಟೂರ್ನಿಮೆಂಟಲ್ಲಿ? ನಾವು ಸವಾಲುಗಳಂತ ಏನಿರಲಿಲ್ಲ, ನಾವು ಫ್ರೀ ಮೈಂಡಲ್ಲೇ ಹೋಗಿದ್ವಿ. ಕೋಚು ಅದನ್ನೇ ಹೇಳಿದ್ದಾರೆ, ವಿನ್ ಆಗಲೇಬೇಕಂತ ಏನು ಹೇಳಿರಲಿಲ್ಲ. ಫೈನಲ್ಗೆ ಆಳ್ವ ಸಿಕ್ಕಿತ್ತು, ಫ್ರೀ ಮೈಂಡಲ್ಲೇ ಆಡ್ತಾ ಹೋಗಿದ್ವಿ. ಟೂರ್ನಿಮೆಂಟ್ ಅಂತ ಬಂದಾಗ ನಿಮ್ಮ ಟೀಮ್ ಸ್ಪಿರಿಟ್ ಯಾವ ರೀತಿ ಇತ್ತು? ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರು. ಇನ್ ಪ್ಲೇಯರ್ಸ್ ಅಲ್ವೇ ಹೊರಗಡೆ ಎಕ್ಸ್ಟ್ರಾ ಪ್ಲೇಯರ್ಸು ಅಷ್ಟೇ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರು. ಅವರಿಂದನೇ ನಾವು ತುಂಬ ಚೆನ್ನಾಗಿ ಆಡಿದ್ವಿ. ನಮ್ಮ ಜೊತೆ ಟೂರ್ನಿಮೆಂಟ್ನ ಬೆಸ್ಟ್ ಪ್ಲೇಯರ್ ಆದಂತಹ ರಶ್ಮಿ ಅವರಿದ್ದಾರೆ. ಟೂರ್ನಿಮೆಂಟಲ್ಲಿ ನೀವು ಫಸ್ಟ್ ಪ್ಲೇಸ್ನ ತಗೊಂಡಾಗ ನಿಮ್ಗಾದಂತಹ ಅನುಭವಗಳೇನು? ಮೊದಲ ಬಾರಿಗೆ ನಾವು ಬಾಸ್ಕೆಟ್ಬಾಲ್ ವಿನ್ ಆಗಿರ್ತೀವಿ. 3 ವರ್ಷದಿಂದ ಕಾಯ್ತಾ ಇದ್ವಿ ವಿನ್ ಆಗಬೇಕು ಅಂತ. ಸೊ ಈ ವರ್ಷ ವಿನ್ ಆಗಿದ್ದೀವಿ, ತುಂಬ ಖುಷಿ ಇದೆ. ನಮ್ಮ ಸುದೀನ್ ಸರ್ ಕೋಚ್ ಅವರು ಹೇಗೆ ನಮ್ಮನ್ನು ತಯಾರಿ ಮಾಡಿದರು ಅದೇ ಥರ ನಾವು ಆಡಿದ್ದೀವಿ. ನಮಗೆ ಗೆಲ್ಲಬೇಕು ಅನ್ನೋ ಪ್ರೆಷರ್ ಅಂತ ಇರಲಿಲ್ಲ, ಕಾಮಾಗಿ ಆಡಿದ್ವಿ ನಾವು. ಅವರಿಗೆ ಪ್ರೆಷರ್ ಇತ್ತು. ಅಂದರೆ ಸತತವಾಗಿ ಅವರು 3 ವರ್ಷವೂ ಗೆದ್ಕೊಂಡೇ ಬರ್ತಿದ್ರು ರೋಲಿಂಗ್ ಟ್ರೋಫಿನ, ನಾವು ಗೆದ್ದಿರಲಿಲ್ಲ. ಸೊ ನಮಗೆ ಥರ್ಡ್ ಹಾಫಿಗೆ ನಮಗೆ ಹೌದು ನಾವು ವಿನ್ ಆಗ್ತೀವಿ ಅನ್ನೋ ನಮಗೆ
ಹುರುಪು ಬಂತು, ತುಂಬ ಖುಷಿ ಆಯಿತು ವಿನ್ ಆಗಿದ್ದು. ನೋಡಿದ್ರಲ್ಲ ವೀಕ್ಷಕರೇ, SDM ತಂಡ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅಂತ ಹೇಳಿ. ಅವರ ಕ್ರೀಡಾ ಸಾಧನೆ ಇದೇ ರೀತಿಯಾಗಿ ಮುಂದುವರಲಿ, ಇನ್ನು ಹಲವಾರು ಟ್ರೋಫಿಗಳು ಅವರ ಕೈ ಸೇರಲಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಗ್ರೀಷ್ಮಾ ಗೌಡ, ನಮ್ಮೂರ ವಾರ್ತೆ ಪತ್ರಿಕೋದ್ಯಮ ವಿಭಾಗ, SDMC ಉಜಿರೆ.